ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮೈಸೂರಿಂದ 8 ಕಿಲೋಮೀಟರ್ ದೂರದಲ್ಲಿರೋ GRS ಫ್ಯಾಂಟಸಿ ಪಾರ್ಕ್ಗೆ ನಾವೆಲ್ಲ ಬಂದಿದ್ವಿ. ಇಲ್ಲಿ ನಿಮಗೆ GRS ಫ್ಯಾಂಟಸಿ ಪಾರ್ಕ್ ಇದೆ. ಅದರ ಪಕ್ಕದಲ್ಲಿ ಅದನ್ನು ನೋಡ್ರಿ, ಅಲ್ಲಿ ಟಿಕೆಟ್ ಕೌಂಟರ್ ಕಾಣ್ತಾ ಇದೆ. ಅಲ್ಲಿ ನೀವು ಟಿಕೆಟ್ ತೊಗೋಬೋದು. ಒಬ್ಬರಿಗೆ 300-400 ಏನೋ ಇದೆ. ಅದರ ಪಕ್ಕದಲ್ಲೇ ಇರೋ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಗೆ ನಾವು ಹೋಗಿದ್ವಿ. ಇಲ್ಲಿ ನೋಡಿ, ಮೇಲ್ಗಡೆ ಕಾರು ನಿಂತಿದೆ. ಅದ್ರ ಕೆಳಗಡೆ ನಾವು ಫೋಟೋ ತಗೋಬೋದು. ಎಂಟ್ರೆನ್ಸ್ ಇದು. ಕಾರ್ ಈ ಥರ ನಿಲ್ಲಿಸಿದ್ರು. ಇಲ್ಲಿ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಮು ಇದೆ. ಅದ್ರ ಪಕ್ಕದಲ್ಲಿ GRS ಫ್ಯಾಂಟಸಿ ಪಾರ್ಕೂ ಇದೆ. ಎಲ್ಲರೂ ತುಂಬ ಜನ ಬಂದಿದ್ದರು. ಇದೇನೋ ಮಾಡೆಲು ಸಿಂಗಾಪುರಲ್ಲಿ ಇದೆ ಅಂತೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಇದೆ ಅಂತ ಅವರೇನೋ ಹೇಳ್ತಾ ಇದ್ರು. ಇದೂ ಅಷ್ಟೇ, ಒಂದೊಂದು ರೂಮಲ್ಲಿ ಒಂದೊಂದು ಥರ ಅವರು ಈ ಥರ ಎಲ್ಲ ನಿಲ್ಲಿಸಿದ್ರು. ನೋಡಿ, ಮೇಲ್ಗಡೆ ಇದೆ ಅದೆಲ್ಲ, ಮೇಲ್ಗಡೆ ಗೋಡೆಗೆ. ಇಲ್ಲಿ ನಾವು ಕೆಳಗಡೆ ನಿಂತು ಇದ್ರ ಜೊತೆ ನಾವು ಫೋಟೋನ ಅವ್ರು ತೆಗಿಲಿಕ್ಕೆ ತುಂಬ ಜನ ಅವರು ಸ್ಟಾಫ್ ಇದ್ದರು. ನೋಡಿ, ಇವರು ಆರೆಂಜ್ ಕಲರ್ ಹಾಕಿದಾರಲ್ಲ, ಅದು ಸ್ಟಾಫು, ಅವರೇ ತೆಗಿತಾರೆ ಫೋಟೋಸ್ ಎಲ್ಲ. ಇದು ನೋಡಿ, ಡೈನಿಂಗ್ ಟೇಬಲ್ ಮೇಲ್ಗಡೆ ಇದೆ, ನಾವು ಅದ್ರ ಕೆಳಗಡೆ ನಿಲ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂದರೆ ರಿಯಲ್ ಏನು ಅನ್ಬೇಕು, ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನೋಡಿ, ಈ ಥರ ಎಲ್ಲ ನಾನ್ ವೆಜ್ ಇಟ್ಟಿದ್ರು. ಬದನೆಕಾಯಿ ಇಟ್ಟಿದ್ದಾರೆ, ಬಾಳೆಹಣ್ಣು ಇಟ್ಟಿದ್ದಾರೆ. ಅದಾದಮೇಲೆ ನಾವು ಮತ್ತೆ ನೆಕ್ಸ್ಟ್ ರೂಮಿಗೆ ಹೋಗ್ತೀವಿ. ಇಲ್ಲಿ ನೋಡಿ, ಅಡುಗೆ ಮನೆನ ಉಲ್ಟಾ ಪಲ್ಟಾ ಎಲ್ಲ ಇಟ್ಟಿದ್ರು. ವಾಶ್ ಬೇಸನ್ನು, ಗ್ಯಾಸು ಎಲ್ಲ ಮೇಲ್ಗಡೆ ಇತ್ತು. ಆಮೇಲೆ ವೆಜಿಟೇಬಲ್ಸು, ಚಪಾತಿ ಲಟ್ಸೋದು, ಆಮೇಲೆ ಒಂದು ಪಾಟು ಎಲ್ಲ ಮೇಲ್ಗಡೆ ಇತ್ತು. ನಾವು ಇದ್ರ ಕೆಳಗಡೆ ನಿಂತು ನಾವು ಫೋಟೋಸ್ ತೆಗಿಬೇಕು. ಇದು ನಾವು ಫೋಟೋ ಎಲ್ಲೋ ನೋಡಿದ್ವಿ. ಇದು ಹೇಗಪ್ಪ, ಇದು ಹೇಗೆ ತೆಗಿತಾರೆ, ಹೇಗೆ ಮಾಡ್ತಾರೆ ಅಂತ ನಮಗೊಂದು ತುಂಬ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ನಾವು ಅಲ್ಲಿ ಹೋದ್ವಿ. ನೋಡಿ, ವಾಶ್ ಬೇಷನ್ ಎಲ್ಲ ಮೇಲ್ಗಡೆ ಇದೆ. ಆಮೇಲೆ ಇದೂ ಅಷ್ಟೇ, ಒಂದು ಆಫೀಸ್, ಒಂದು ರೂಮಲ್ಲಿ ಒಂದು ಆಫೀಸು ಸೆಟಪ್ ಮಾಡಿದ್ರು. ಅದೂ ಎಲ್ಲ ಮೇಲ್ಗಡೆ ಇತ್ತು. ನಾವು ಕೆಳಗಡೆ ನಿಂತು ಫೋಟೋ ತೆಗೆಸ್ಕೋತೀವಿ. ಇದೂ ಅಷ್ಟೇ, ಒಂದು ಬಾತ್ರೂಮು ಸೆಟಪ್ ಮಾಡಿದರು. ಅದೂ ಅಷ್ಟೇ, ಎಲ್ಲ ಗೋಡೆಗೆ ಮೇಲೆ ಎಲ್ಲ ಅಂಟಿಸಿದ್ರು. ನಾನು ಕೇಳಿದವ್ರಿಗೆ ಇದೇನು ಬೀಳಲ್ವಾ ಅಂತ ಹೇಳಿ, ಇಲ್ಲ, ಸಾಧ್ಯನೇ ಇಲ್ಲ, ಬೀಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಿದ್ರು. ಇದು ನೋಡಿ, ಬೆಡ್ಡೂ ಅಷ್ಟೇ ಮೇಲ್ಗಡೆ ಹಾಕಿದ್ದಾರೆ. ನಾವು ಈ ಥರ ಒಂದಾದ್ಮೇಲೆ ಒಂದು ರೂಮಲ್ಲಿ ಒಂದೊಂದು ಸೆಟಪ್ ಮಾಡಿದ್ರು ಅವರು. ಕಿಚನ್ನು, ಬಾತ್ರೂಮು, ಆಮೇಲೆ ವಾಶ್ ಬೇಸನ್ನು, ಫ್ರಿಜ್ಜು, ಈ ಥರ ಎಲ್ಲ ತುಂಬ ಸೆಟಪ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಫೋಟೋಸ್ ಮಾತ್ರ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿತ್ತು. ಇದೇ ಎಂಡಿಂಗ್ ಅನ್ನಿಸುತ್ತೆ. ಇದೇ ರೂಮು. ಇದು ನೋಡಿ, ಬೆಡ್ರೂಮು, ಕಿಡ್ಸ್ ಬೆಡ್ರೂಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೋ ರಿಯಲ್ ಏನೋ ಅನ್ಬೇಕು. ಆ್ಯಕ್ಚುಲಿ ರಿಯಲ್ ಕೂಡ ಇತ್ತು ಅದು. ಇಲ್ಲಿ ನೋಡಿ, ಇಲ್ಲಿ ನಾನು ಕೆಳಗೆ ನಿಂತಿದ್ದೀನಿ. ಅಲ್ಲಿ ಮೇಲ್ಗಡೆ ಗೋಡೆಗೆಲ್ಲ ಇದು ಎಲ್ಲ ಅಂಟಿಸಿದ್ರು ಅವರು. ಅಂದರೆ ಆ ಥರ ಕನ್ಸ್ಟ್ರಕ್ಟ್ ಮಾಡಿದರು ಅದನ್ನೆಲ್ಲ. ನಮಗೆ ಹೊಸದು ಏನಾದರೂ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಏನಾದರೂ ನಮ್ಮ ಇಮ್ಯಾಜಿನೇಷನ್ಗಿಂತನೂ ಬೇರೆ ಇದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲೆಲ್ಲ ಕಾಫಿ ಎಲ್ಲ ಸಿಗುತ್ತೆ. ನೋಡಿದ್ರಲ್ಲ, ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಕ್ರಿಯೇಟಿವ್ ಆಗಿ ಅವರು ಸೆಟಪ್ಪನ್ನು ಎಲ್ಲ ರೆಡಿ ಮಾಡಿದರು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. Lights flicker where the sinners play preacher. Graffiti scriptures on train cars and steel messenger. Cobblestone pathways, souls caught in a shuffle. Every breath's a gamble, life's one long scuffle. Sirens kiss the night with their mournful cries. Alleyway choirs sing the truth behind the lies. Broken glass mirror